ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳಿಗೆ ಇನ್ಶೂರೆನ್ಸ್ನ ಮಾಡಿಸ್ಲಿಕ್ಕೋಸ್ಕರ ಇರ್ತಕ್ಕಂಥ ಈ ಒಂದು ಯೋಜನೆ ಈಗ ಸ್ಟಾರ್ಟಿಂಗ್ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಈ ವರ್ಷದಲ್ಲಿ ಬೆಳೆ ಬೆಳೆದಿರ್ತಕ್ಕಂಥ ರೈತರು ಇದರ ಸದುಪಯೋಗಗಳನ್ನ ಪಡಿಸ್ಕೊಳ್ಳಿ. ಏನಕ್ಕೆ ನಿಮ್ಮದು ಅಕಾಲಿಕ ಮಳೆಗೆ ತುತ್ತಾಗಿ ಬೆಳೆ ಏನಾದರೂ ನಷ್ಟ ಸಂಭವಿಸಿದ್ರೆ ನಿಮಗೆ ಇನ್ಶೂರೆನ್ಸ್ ಮುಖಾಂತರ ನಿಮ್ಮ ನಷ್ಟ ಭರಿಸಲಿಕ್ಕೆ ಸರ್ಕಾರದಿಂದ ಅಮೌಂಟ್ನ ನಿಮಗೆ ಕೊಡ್ತಾರೆ. ಅದಕ್ಕೆ ನೀವು ಈಗ ಇನ್ಶೂರೆನ್ಸ್ನ ಮಾಡಿಸ್ಕೋಬೇಕಾಗ್ತದೆ. ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂದರೆ ನೀವು ಸ್ವಲ್ಪ ಅಮೌಂಟ್ನ ಕಟ್ಟಬೇಕಾಗ್ತದೆ. ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಯಾವ ಬೆಳೆಗೆ ಎಷ್ಟೆಷ್ಟು ಪ್ರೀಮಿಯಮ್ನ ಕಟ್ಟಿ ನೀವು ಈ ಒಂದು ಇನ್ಶೂರೆನ್ಸ್ನ ಪಡ್ಕೋಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ. ಸ್ನೇಹಿತರೆ, ನೀವೇ ಕೂಡ ನಿಮ್ಮ ಮೊಬೈಲ್ನಲ್ಲಿ ಸರ್ಚ್ ಮಾಡ್ಕೋಬೋದು ನಿಮ್ಮ ಬೆಳೆಗೆ ಎಷ್ಟು ಇನ್ಶೂರೆನ್ಸು ಬರುತ್ತೆ ಅಂತ. ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಸಂರಕ್ಷಣೆ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ 26-27ನೇ ಸಾಲಿನ ಖಾರಿಫು ಮುಂಗಾರಿಗೆ ಬರ್ತಕ್ಕಂಥದ್ದು ಖಾರಿಫ್ ಅಂತ ಬರುತ್ತೆ. ಅದನ್ನು ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ಮೊದಲಿಗೆ ನೀವು ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ಗೆ ಬಂದು ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೋಬೇಕು. ಈ ಲಿಸ್ಟಿಂದ ನಿಮ್ಮ ತಾಲೂಕನ್ನು ಚೂಸ್ ಮಾಡ್ಕೋಬೇಕು. ತದನಂತರ ಈ ಲಿಸ್ಟಿಂದ ನಿಮ್ಮ ಹೋಬಳಿ ಮತ್ತು ನಿಮ್ಮ ವಿಲೇಜನ್ನು ಚೂಸ್ ಮಾಡ್ಕೋಬೇಕಾಗ್ತದೆ. ನಂತರ ನೀವು ಕೆಳಗಡೆ ಬಂದು ನೀವು ಯಾವ ಕ್ರಾಪು ನಿಮ್ಮ ಹೋಬಳಿಲಿ ಯಾವ ಕ್ರಾಪ್ ಅವೈಲೇಬಲ್ ಇದೆ ಅದು ಮಾತ್ರ ತೋರಿಸುತ್ತೆ. ಇಲ್ಲಿ ಕ್ರಾಪ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೋಬಳಿಲಿ ಇರ್ತಕ್ಕಂಥ ಇಷ್ಟು ಬೆಳೆಗಳಿಗೆ ಮಾತ್ರ ಇಲ್ಲಿ ನೋಡ್ಬೋದು. 5 ಬೆಳೆಗಳಿಗೆ ಮಾತ್ರ ಇಲ್ಲಿ ಇನ್ಶೂರೆನ್ಸ್ನ ಮಾಡ್ಬೋದು. ಇದು ಸಂಬಂಧಪಟ್ಟ ಆ ಜಿಲ್ಲೆಗಳು, ತಾಲೂಕುಗಳು, ಹೋಬಳಿಗಳಿಗೆ ಡಿಫ್ರೆಂಟ್ ಆದ ಬೆಳೆಗಳನ್ನ ಬೆಳೀತಾರೆ. ಅದು ಡಿಫ್ರೆಂಟ್ ಆಗಿ ಓಪನ್ ಆಗ್ತದೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಮೈಸೂರು ಡಿಸ್ಟಿಕಲ್ಲಿ ಇಷ್ಟು ಬೆಳೆಗೆ ಮಾಡ್ಬೋದು. ಇಲ್ಲಿ ಸಪೋಸ್ ನಾನು ರಾಗಿ ರೈನ್ಫೀಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದರ ಪ್ರೀಮಿಯಮ್ ಎಷ್ಟು ಬರುತ್ತೆ ಅಂತ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ನಾನು 2 ಎಕರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಪಕ್ಕದಲ್ಲಿ ಬಂದು ಪ್ರೀಮಿಯಮ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ 2 ಎಕರೆಗೆ ಸಮ್ಮರ್ ಸೂಟ್ ಬಂದು ಇಲ್ಲಿ ನೋಡ್ಬೋದು 40,000 ಸಮಥಿಂಗು ನಿಮಗೆ ಅಮೌಂಟ್ ಬರುತ್ತೆ. ಒಂದು ವೇಳೆ ನಿಮ್ಮ ಬೆಳೆ ಏನಾದ್ರು ನಷ್ಟ ಆದರೆ ಅಷ್ಟು ಬರುತ್ತೆ. ಇಲ್ಲಿ ನೀವು ಕಟ್ಟಬೇಕಿರೋ ಪ್ರೀಮಿಯಮ್ ಬರೀ ಇಲ್ಲಿ 807 ರೂಪಾಯಿ ಕಟ್ಟಿ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಿಮ್ಮ ಬೆಳೆ ಅತಿ ಹೆಚ್ಚು ಮಳೆಯಿಂದ ನಷ್ಟ ಆಗಿದ್ರು, ಹಾಗೆಯೇ ಮಳೆ ಹೋಗಿ ನಷ್ಟ ಆದರೂ, ಜೊತೆಗೆ ಏನಾದ್ರು ಬೆಂಕಿ ಅನಾಹುತ ಸಂಭವಿಸಿ ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾಗಿ ನಿಮ್ಮ ಬೆಳೆ ನಷ್ಟ ಸಂಭವಿಸಿದ್ರೆ ಅದಕ್ಕೂ ಕೂಡ ಪ್ರೀಮಿಯಮು ನಿಮಗೆ ಇಲ್ಲಿ ಸಮ್ಮರ್ ಸೂಟು 40,000 ಸಿಗುತ್ತೆ. ಹಾಗೆಯೇ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಪ್ರೇಟಾಗಿ ಸೇರ್ನ ಹಾಕೊಳ್ತವೆ. 1,579, 1,579. ಇಲ್ಲಿ ರೈತನ ಸೇರ್ ಬಂದು ಬರೀ 807 ರೂಪಾಯಿನ ಕಟ್ಟಿದ್ರೆ ಸಾಕು, ಆತನಿಗೆ ಇನ್ಶೂರೆನ್ಸು ರನ್ನಿಂಗ್ ಆಗುತ್ತೆ. ಇದರ ಸದುಪಯೋಗನ ಪ್ರತಿಯೊಬ್ಬರು ರೈತರು ಕೂಡ ಪಡಿಸ್ಕೋಬೇಕು. ಯಾಕಂದರೆ ಯಾವ ಟೈಮಲ್ಲಿ ಯಾವ ಬೆಳೆ ಹೇಗಾಗುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಅದರಲ್ಲೂ ನಮ್ಮ ಭಾರತದಂಥ ದೇಶಗಳಲ್ಲಿ ರೈತರಿಗೆ ಅತಿ ಹೆಚ್ಚು ಸಂಕಷ್ಟ ಸಂಭವಿಸೋದು ಸಾಮಾನ್ಯ, ನಿಮಗೆಲ್ಲ ಗೊತ್ತಿದೆ. ಅತಿ ಹೆಚ್ಚು ಮಳೆ ಆದರೂ ಕೂಡ ಬೆಳೆ ನಷ್ಟ ಆಗುತ್ತೆ, ಮಳೆ ಹೋದರೂ ಕೂಡ ಬೆಳೆ ನಷ್ಟ ಆಗುತ್ತೆ. ಹಾಗೆಯೇ ಒಂದು ವೇಳೆ ನಿಮ್ದು ಏನಾದರೂ ಕ್ರಾಪ್ಗೆ ಬೆಂಕಿ ಅನಾಹುತಗಳು, ಹಾಗೆಯೇ ಕಟಾವಾದ 15 ದಿವಸಗಳ ಒಳಗೆ ಕೂಡ ನಿಮ್ದು ಏನಾದ್ರು ಬೆಳೆಗಳು ಸರಿಯಾಗಿ ಸಂರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೂ ಕೂಡ ಇನ್ಶೂರೆನ್ಸು ಕವರ್ ಆಗುತ್ತೆ. ಸ್ನೇಹಿತರೆ, ಈಗ ಮತ್ತೊಂದು ಕ್ರಾಪು, ಈಗ ಮೆಕ್ಕೆಜೋಳನ ಸೆಲೆಕ್ಟ್ ಮಾಡಿಕೊಂಡು 1 ಎಕರೆಗೆ ಪ್ರೀಮಿಯಮ್ನ ನಾನು ಕವರ್ ಮಾಡಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೆಕ್ಟೇರ್ಗೆ 67,000 ಬರುತ್ತೆ. ಹೆಕ್ಟೇರ್ ಅಂದರೆ 2.5 ಎಕರೆಗೆ. 1 ಎಕರೆಗೆ ತೊಗೊಳ್ತು ಅಂದರೆ ಅಲ್ಲಿ 27,000 ರೂಪಾಯಿ ಸಮ್ಮರ್ ಸೂಟ್ ಸಿಗುತ್ತೆ. ರೈತ ಕಟ್ಟಬೇಕಿರ್ತಕ್ಕಂಥ ಪ್ರೀಮಿಯಮ್ ಬಂದು 546 ರೂಪಾಯಿ ಕಟ್ಟಿದ್ರೆ ಸಾಕು, ಈ ಒಂದು ಇನ್ಶೂರೆನ್ಸು ಆ ರೈತನಿಗೆ ಕವರ್ ಆಗುತ್ತೆ. ಇದು ಪ್ರತಿಯೊಂದು ಅಳಸಂದೆ ಆಗಿರ್ಬೋದು, ಹಾಗೆಯೇ ವಿವಿಧ ಬೆಳೆಗಳಿಗೆ ಕೂಡ ಈ ಒಂದು ಪ್ರೀಮಿಯಮ್ಮು ಚೇಂಜ್ ಆಗ್ತಾ ಹೋಗ್ತದೆ. ನಿಮ್ಮ ಕ್ರಾಪ್ ಯಾವುದಿದೆ ನಿಮ್ಮ ಏರಿಯಾದಲ್ಲಿ ಹೆಚ್ಚು ಪಾಪ್ಯುಲರ್ ಆಗಿರ್ತಕ್ಕಂಥದ್ದು, ಆ ಏರಿಯಾದಲ್ಲಿ ಆ ಕ್ರಾಪ್ಗಳನ್ನ ತೋರಿಸುತ್ತೆ. ನೀವು ಕ್ರಾಪ್ ಚೆಕ್ನ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಪ್ರೀಮಿಯಮ್ನ ಚೆಕ್ ಮಾಡಿಕೊಂಡು ತಕ್ಷಣದಿಂದಲೇ ಜಾರಿ ಬರುವಂತೆ ನೀವು ಇನ್ಶೂರೆನ್ಸ್ನ ಕಟ್ಕೊಳ್ಳಿ. ಏನಕ್ಕೆ ನೀವು ಇಲ್ಲಿ ಕಟ್ತಕ್ಕಂಥ ಪ್ರೀಮಿಯಮ್ಮು ಕೇವಲ ಜಸ್ಟ್ ಕಮ್ಮಿ ಅಮೌಂಟ್ ಇರುತ್ತೆ. ನಿಮ್ಗೊಂದು ವೇಳೆ ಅನಾಹುತಗಳಾದರೆ ನಿಮಗೆ ಅದು ರಿಕವರಿ ಆಗಲಿಕ್ಕೋಸ್ಕರ ಸರ್ಕಾರದಿಂದ ಈ ಒಂದು ರೈತರಿಗೆ ಸದುಪಯೋಗ ಆಗಲಿ ಅಂತೇಳಿ ಈ ಒಂದು ಯೋಜನೆನ ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಹೆಸರೇ ಫಸಲ್ ಬಿಮಾ ಯೋಜನೆ ಅಂತ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೇಳಿ. ಈ ಒಂದು ಯೋಜನೆ ತುಂಬ ದಿನಗಳಿಂದ ಆಲ್ರೆಡಿ ಕಳೆದ ವರ್ಷ ಇದ್ರ ಬಗ್ಗೆ ಅಪಸ್ವರಗಳು ಎದ್ದಿತ್ತು. ಯಾಕಂದರೆ ಕೆಲವರು ಬೇಕು ಅಂತಲೇ ಇನ್ಶೂರೆನ್ಸ್ನ ಮಾಡಿಕೊಂಡು ಈ ಒಂದು ಹಣನ ಪಡ್ಕೊಳ್ತಾ ಇದ್ದಾರೆ. ರೈತರಿಗೆ ಇಲ್ಲಿ ದೋಖ ಆಗ್ತಾಯಿದೆ ಅಂತ ಖಂಡಿತವಾಗಿಯೂ ನಿಜ. ಬಟ್ ಈಗ ಅದೆಲ್ಲ ಸರ್ಕಾರ ಸರಿ ಮಾಡಿದೆ. ಮುಂದೆ ಆದರೂ ನಿಮಗೆ ಹಣ ಖಂಡಿತ ಬಂದೇ ಬರುತ್ತೆ. ಮತ್ತು ನೀವು ಎಲ್ಲಿ ಈ ಒಂದು ಇನ್ಶೂರೆನ್ಸ್ನ ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ತಿರದ CSC ಕೇಂದ್ರಗಳು, ಗ್ರಾಮ 1 ಕೇಂದ್ರಗಳು, ಅದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ನೀವು ಈ ಒಂದು ವಿಮೆನ ಸೌಲಭ್ಯಕ್ಕೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ತಕ್ಷಣ ನಿಮಗೆ ಅಕ್ಲಾಜ್ಮೆಂಟ್ ಕೂಡ ಜನರೇಟ್ ಮಾಡಿ ಪ್ರೀಮಿಯಮ್ನ ನೀವು ಕಟ್ಟಿದ ನಂತರ ಈ ರೀತಿ ಅಕ್ಲಾಜ್ಮೆಂಟ್ ಬರುತ್ತೆ. ಅಕ್ಲಾಜ್ಮೆಂಟ್ ಜನರೇಟ್ ಮಾಡಿ ನಿಮಗೆ ಕೊಡ್ತಾರೆ. ಈ ರೀತಿಯಾಗಿ ಸ್ನೇಹಿತರೆ 2026-27ನೇ ಸಾಲಿನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೀವು ಅರ್ಜಿನ ಪ್ರೀಮಿಯಮ್ನ ಮನೆಯಲ್ಲೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ತದನಂತರ ನೀವು ಪ್ರೀಮಿಯಮ್ನ ಸಂಬಂಧಪಟ್ಟ ಕಚೇರಿಗಳಿಗೆ ಹೋಗಿ ಕಟ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ತರಹದ ಉಪಯುಕ್ತ ಮಾಹಿತಿನ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.